ಸ್ವಲ್ಪ ಅಗಲಾಗ್ರಿ ಇನ್ನೂ ಸ್ವಲ್ಪ ಹಿಂದೆ ಬರ್ರಿ ಕ್ಯಾಮ್ರಾದು ಇದಾಗುತ್ತೆ. ಓಕೆ ಸರ್, ಇವತ್ತು ನಾಮಿನೇಷನ್ ಮಾಡಿದ್ರಿ, ಮೆರವಣಿಗೆ ಮುಂದೆ ರಾಜ್ಯ ನಾಯಕ ಮೆರವಣಿಗೆ ಮೂಕಾಂಬಿಕಾ ದೇವಸ್ಥಾನದ ಕಡೆಗೆ ಭಾರತೀಯ ಜನತಾ ಪಾರ್ಟಿ ಯಾರು ಬಂದು ಬೇಡ ಅನ್ನಲ್ಲ. ಸಿದ್ಧಾಂತ ಒಪ್ಪಿ ಬಂದವರು ಮಾತಾಡಿದ್ದಾರೆ. ನಾನು ನಿನ್ನೆನೂ ಹೇಳಿದ್ದೆ ತಮ್ಮ ಎದುರಿಗೆ, ಕಾಂಗ್ರೆಸ್ ಎದುರಾಳಿ ಅಷ್ಟೇ, ನನಗೆ ಯಾರೂ ಅಲ್ಲ. ಕಾಂಗ್ರೆಸ್ ದುರಾಡಳಿತ ವ್ಯವಸ್ಥೆ ವಿರುದ್ಧ ನಮ್ಮೆಲ್ಲ ಬೂತ್ ಮಟ್ಟದ ಕಾರ್ಯಕರ್ತರು ಹೋರಾಟ ಮಾಡ್ತಾರೆ. ಎರಡನೇ ಮಾತಿಲ್ಲ. ಮೇ 4ರಂದು ವಿಜಯದ ಪತಾಕೆ ಹಾರಿಸ್ತಾರೆ. ದಕ್ಷಿಣ ಈ ಬಾರಿ ದಾವಣಗೆರೆ ದಕ್ಷಿಣ ಬಿಜೆಪಿ ಬಸನಗೌಡ ಪಾಟೀಲ್ ಬಿಜೆಪಿ ಸಮರ್ಥ ಅಭ್ಯರ್ಥಿನ ಹಾಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಸವನಗೌಡ ಪಾಟೀಲ್ ಯತ್ನಾಳವರು ಯಾವ ರೀತಿ ಹೇಳಿದಾರೋ ಗೊತ್ತಿಲ್ಲ, ಹಿರಿಯರವರು ನಮಗಿಂತ ಅನುಭವಿಸ್ತಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ಪಕ್ಷ ಯಾವುದೇ ರೀತಿಯ ನಿರ್ಧಾರ ಮಾಡಿಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ. ಮೇ 4ಕ್ಕೆ ಉತ್ತರ ಕೊಡ್ತೀವಿ, ನೋಡ್ತೀವಿ. ಅದರ ಆಂತರಿಕ ವಿಚಾರ. ಅದು ಯಾವಾಗಲೂ ಕೂಡ ನಾವು ನಮ್ದೇನು ಅಜೆಂಡಾವನ್ನು ಇಟ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ, ಅದೇ ರೀತಿಯ ಪಡೆದಂಥ ಬಿಜೆಪಿ ಏನು ಹೋಗ್ತಾ ಇದ್ವಿ ಅದ್ರ ಇಟ್ಕೊಂಡು ರಾಜಕೀಯ ಸರ್. ತುಂಬ ಒಳ್ಳೆಯ ಆಲ್ರೆಡಿ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮತದಾರರು ಮತ್ತು ಕಾರ್ಯಕರ್ತರು ಭಾಳ ಒಮ್ಮತದಲ್ಲಿದ್ದಾರೆ. ಅವರೆಲ್ಲರೂ ಕೂಡ ಇವತ್ತು ನಿರ್ಧಾರ ಮಾಡಿದ್ದಾರೆ, ಕಾಂಗ್ರೆಸ್ ಅನ್ನು ಕಿತ್ತೊಗೆಯಬೇಕು, ಭಾರತೀಯ ಜನತಾ ಪಾರ್ಟಿ ಅನ್ನೋದು ಅಂತ ಹೇಳಿ. ಅದಕ್ಕಿಂತ ಎಲ್ಲ ಖುಷಿಯಾಗಿ ಏನಿದ್ರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತರ ಟಿಕೆಟ್ ಕೊಡ್ತಿದ್ದಾರೆ ಅನ್ನೋಂಥದ್ದು ಏನಿದೆ ಅದು ಭಾಳ ಹುಮ್ಮಸ್ಸು.